ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ವ್ಯಾಪ್ತಿ ಸಂಧಿಯ ಕೊನೆಯ ಉಪಸಂಹಾರ ಪದ್ಯ ಈ ರೀತಿಯಾಗಿದೆ. ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನು ಧರಿಸಿಹನು ಅಪ್ರತಿಮಲ್ಲ ಮನ್ಮಥ ಜನಕ. ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ವಿಠಲ. ಸೊಲ್ಲಲಾಲಿಸಿ ಕಂಭದಿಂದಲಿ ಬಂದ ಭಕುತನಿಗೆ ಎಲ್ಲರೊಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಹನು ಅಪ್ರತಿಮಲ್ಲ ಮನ್ಮಥ ಜನಕ. ಜಗದಾದ್ಯಂತ ಮಧ್ಯಗಳ, ಜಗದ ಆದಿ ಅಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ. ಜಗದಾದ್ಯಂತ ಮಧ್ಯಗಳ ಬಲ್ಲ ಅಂತ ಪೂರ್ತಿ ಇಟ್ಕೊಳ್ಬಹುದು. ಬಹುಗುಣ ಭರಿತ ದಾನವ ದಲ್ಲಣ ಜಗನ್ನಾಥ ವಿಠಲ. ಸೊಲ್ಲಲಾಲಿಸಿ ಕಂಭದಿಂದಲಿ ಬಂದ ಭಕುತನಿಗೆ. ಕೊನೆಯಲ್ಲಿ ಇಡೀ ಈ ವ್ಯಾಪ್ತಿ ಸಂಧಿಯ ಸಾರವನ್ನ ಹೇಳುವಂತಹ ಪದ್ಯವನ್ನ ದಾಸರಾಯರು ರಚನೆಯನ್ನ ಮಾಡ್ತಾ ತಮ್ಮ ಬಿಂಬಮೂರ್ತಿಯಾಗಿರ್ತಕ್ಕಂತಹ ಪರಮಾತ್ಮ ಜಗನ್ನಾಥ ವಿಠಲನಿಗೆ ಅದನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಅವನ ಸ್ಮರಣ ಪೂರ್ವಕವಾಗಿ ಎಲ್ಲರೊಳು ತಾನಿಪ್ಪ. ಕೊನೆಗೆ ಏನು ಈ ಕನ್ಕ್ಲೂಷನ್ ಏನು ಅಂತಂದ್ರೆ ಇದು ಎರಡೇ. ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿಹನು. ಎಲ್ಲಾ ವಸ್ತುಗಳಲ್ಲೂ ಕೂಡ ಪರಮಾತ್ಮ ರಮಾ ಸಮೇತನಾಗಿ ಆ ಜೀವರಾಶಿಗಳ ಸ್ವರೂಪ ದೇಹ ಆಗಿರಬಹುದು, ಸ್ಥೂಲ ದೇಹ ಆಗಿರಬಹುದು, ಅನಿರುದ್ಧ ದೇಹ ಆಗಿರಬಹುದು, ಯಾವ್ಯಾವ ದೇಹಗಳು ಜೀವರಾಶಿಗಳಿದೆಯೋ ಲಿಂಗ ದೇಹ ಆಗಿರಬಹುದು, ಎಲ್ಲಾ ಕಡೆಯಲ್ಲೂ ಕೂಡ ಪರಮಾತ್ಮ ಎಲ್ಲರೊಳು ರಮಾ ಸಮೇತನಾಗಿ ಸಮಸ್ತ ತತ್ವಾಭಿಮಾನಿ ದೇವತೆಗಳ ಒಳಗಡೆ ಮತ್ತೆ ಜೀವರಾಶಿಗಳ ಒಳಗಡೆ ಅವರು ಧಾರಣೆ ಮಾಡಿರುವಂತಹ ದೇಹಗಳ ಒಳಗಡೆ ಇಷ್ಟನ್ನು ಇಟ್ಕೊಳ್ಬೇಕು. ಎಲ್ಲರೊಳು ತಾನಿಪ್ಪ ಪರಮಾತ್ಮ ತನ್ನ ಸನ್ನಿಧಾನವನ್ನ ಇಟ್ಟಿದ್ದಾನೆ, ತಾನು ನೆಲೆಸಿದ್ದಾನೆ. ಮತ್ತೆ ಅವನು ಎಂತಹ ಮಹಿಮೆ ಅಂದ್ರೆ ತನ್ನೊಳಗೆಲ್ಲರನ್ನು ಧರಿಸಿಹನು. ತನ್ನ ಒಳಗೆ ಪ್ರಳಯ ಕಾಲದಲ್ಲಿ ಮುಖ್ಯವಾಗಿ ತನ್ನ ಉದರದಲ್ಲಿ ಇಡೀ ಜಗತ್ತನ್ನ ಇಟ್ಕೊಳ್ತಾನೆ. ಇಡೀ ಜಗತ್ತನ್ನ ಇಟ್ಕೊಂಡಿದ್ದಾನೆ. ತನ್ನೊಳಗೆಲ್ಲರನ್ನು ಧರಿಸಿಹನು. ಆ ಮುಕ್ತರಾಗಿರ್ತಕ್ಕಂಥವರು, ಅಮುಕ್ತರಾದಂತಹ ಜೀವರಾಶಿಗಳು ಎಲ್ಲರೂ ಕೂಡ ಅವನ ಉದರದಲ್ಲಿರ್ತಾರೆ. ತನ್ನೊಳಗೆ ಎಲ್ಲರನ್ನು ಧರಿಸಿಹನು. ವಾಸನಾದ್ ವಾಸುದೇವೋಸಿ. ನಾ ಹಿಂದೆನೂ ಹೇಳಿದ್ದೆ ಇದನ್ನ. ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ. ನೋಡಿ, ಅದರದೇ ಸಾರ ಇಲ್ಲಿ ತಂದಿರೋದು. ವಾಸಿತಂತೆ ಜಗತ್ರಯಂ, ನಿನ್ನಲ್ಲಿ ಎಲ್ಲ ಮೂರು ಲೋಕಗಳು ಕೂಡ ಅಡಗಿವೆ, ನೀನು ಆ ಮೂರು ಲೋಕಗಳಲ್ಲಿ ಅಡಗಿದ್ದಿ ಅಂತ ತಿಳಿಸ್ತಾ ಇದ್ದಾರೆ. ತನ್ನೊಳಗೆಲ್ಲರನ್ನು ಧರಿಸಿಹನು. ಮತ್ತೆ ಇವನೆಂಥವನು ಅಂದ್ರೆ ಅಪ್ರತಿಮಲ್ಲ ಅಂತಾರೆ. ಅಪ್ರತಿಮಲ್ಲ ಅಂತಂದ್ರೆ ಅಸದೃಶನಾಗಿರ್ತಕ್ಕಂತಹ ವ್ಯಕ್ತಿ. ಇವನಿಗೆ ಸದೃಶರಾದವರು ಯಾರೂ ಇಲ್ಲ ಲೋಕದಲ್ಲಿ. ಅಲ್ಲ, ಲಕ್ಷ್ಮೀದೇವಿ ಇದ್ದಾಳಲ್ಲ, ಅಂದ್ರೆ ಲಕ್ಷ್ಮೀದೇವಿ ತಾನು
ದೇಶತಃ ಸಮಳಾಗಿದ್ದಾಳೆ ಪರಮಾತ್ಮನಿಗೆ, ಕಾಲತಃ ಸಮಳಾಗಿರಬಹುದು. ಕಾಲತಃ ದೇಶತಃ ಅವಳು ಸಮಳಾಗಿದ್ದು ಅವಳು ಸಮಾನಾಂತ ಕರೆಸಿಕೊಂಡರೂ ಕೂಡ ಗುಣತಃ ಅವಳು ಪರಮಾತ್ಮನಿಗೆ ಸದೃಶಳು ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಸದೃಶಳಾಗಿದ್ದಾಳೆ. ಆದ್ರಿಂದ ಪರಮಾತ್ಮ ಅಪ್ರತಿಮಲ್ಲ. ಅಂದ್ರೆ ಇವನಿಗೆ ಸದೃಶರಾದಂತಹ ವ್ಯಕ್ತಿಗಳು ಈ ಮೂರು ಲೋಕದಲ್ಲಿ ಯಾರ್ಯಾರು ಇಲ್ಲ. ರಮಾದೇವಿಯರಿಗಿಂತಲೂ ಕೂಡ ಇವನು ಅಪ್ರತಿಮಲ್ಲ, ಸದೃಶನಾದವ, ಅಪ್ರತಿಮಲ್ಲ. ಮತ್ತೆ ಮನ್ಮಥ ಜನಕ ಅಂತಾರೆ ಇವನನ್ನ. ಮನ್ಮಥ ರುದ್ರದೇವರಿಂದ ಭಸ್ಮವನ್ನ ಹೊಂದಿರತಕ್ಕಂಥವನು, ಅನಂಗನಾದಂತಹ ಮನ್ಮಥ, ಅವನಿಗೆ ಜನಕ ಕೃಷ್ಣಾವತಾರದಲ್ಲಿ ಸಾಂಬನಾಗಿ ಅವತಾರವನ್ನ ಮಾಡಿದ್ನಲ್ಲ, ಮನ್ಮಥನೇ ಸಾಂಬನಾಗಿ ಅವತಾರವನ್ನ ಮಾಡಿದ್ದು, ಕೃಷ್ಣನ ಮಗನಾಗಿ ಹುಟ್ಟಿದ್ದು. ಆದ್ರಿಂದ ಮನ್ಮಥ ಜನಕ ಅಂತ ತಿಳಿಸಿದ್ರು. ಮತ್ತೆ ಅಷ್ಟೇ ಅಲ್ಲ, ಮನ್ಮಥನಲ್ಲಿರ್ತಕ್ಕಂತಹ ಆ ಲಾವಣ್ಯಾದಿಗಳಿದೆಯಲ್ಲ, ಮನ್ಮಥನ ಯಾರೋ ಒಬ್ಬರನ್ನ ತುಂಬಾ ಚೆನ್ನಾಗಿರೋನ್ನ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ ಇವರು ಅಂತ ಅಂತೀವಿ. ಅಂದ್ರೆ ಆ ಲಾವಣ್ಯಾದಿಗಳು ಎಷ್ಟು ಚೆನ್ನಾಗಿದೆ ಅಂತ ಸಾಮಾನ್ಯ ಮನುಷ್ಯರಲ್ಲೇ ನಾವು ಎಂತಹ ಒಳ್ಳೆ ಆ ಲಾವಣ್ಯಾದಿಗಳನ್ನ ಕಾಣುತ್ತೇವೆ. ಇನ್ನು ಮನ್ಮಥನ ಲಾವಣ್ಯ ಅಂತಂದ್ರೆ ಅದು ಮೀರಿರುವಂತಹದ್ದು, ಎಲ್ಲ ಮನುಷ್ಯರನ್ನೂ ಮೀರಿರ್ತಕ್ಕಂತಹ ಲಾವಣ್ಯ ಅಲ್ವಾ. ಅಂತಹ ಮನ್ಮಥನಿಗೆ ಜನಕ ಅಂತಂದ್ರೆ ಮನ್ಮಥನಲ್ಲಿರ್ತಕ್ಕಂತಹ ಲಾವಣ್ಯಾದಿಗಳಿಗೆ ಜನಕ ಅದನ್ನ ಕೊಡ್ತಾನೆ ಮನ್ಮಥನಿಗೆ. ಯಾಕೆಂದ್ರೆ ತನ್ನಲ್ಲಿ ಅದಿದೆ. ಇನ್ನು ಪರಮಾತ್ಮನ ಲಾವಣ್ಯ ಎಂಥದ್ದು ಅಂತ ನಾವು ಅದನ್ನ ಊಹಿಸಬೇಕು. ಮನ್ಮಥ ಜನಕ, ಜಗದ ಆದಿ ಅಂತ ಮಧ್ಯಗಳ ಬಲ್ಲ. ಜಗತ್ತಿನ ಆದಿ, ಜಗತ್ತಿನ ಅಂತ್ಯ, ಜಗತ್ತಿನ ಮಧ್ಯ. ಜಗತ್ ಶಬ್ದದಿಂದ ಕೇವಲ ಇಲ್ಲಿ ಜಡವಾದ ಜಗತ್ತನ್ನ ತೆಗೆದುಕೊಳ್ಳೋದಲ್ಲ, ಎಲ್ಲ ಜೀವರಾಶಿಗಳನ್ನೂ ತೆಗೆದುಕೊಳ್ಳಬೇಕು. ಎಲ್ಲ ಜೀವರಾಶಿಗಳನ್ನು ತೆಗೆದುಕೊಳ್ಳಬೇಕು. ಎಲ್ಲ ಬ್ರಹ್ಮಾಂಡಗಳನ್ನು, ಅನೇಕಾನೇಕ ಬ್ರಹ್ಮಾಂಡಗಳು, ಕೇವಲ ಒಂದು ಜಗತ್ತು ಅಂತ ಅಷ್ಟೇ ಅಲ್ಲ, ಅನೇಕ ಬ್ರಹ್ಮಾಂಡಗಳಿದೆ. ಅನೇಕ ಬ್ರಹ್ಮಾಂಡಗಳನ್ನ ತೆಗೆದುಕೊಳ್ಳಬೇಕು. ಅಂತಹ ಜಗದ ಆದಿ ಅಂತ್ಯ ಮಧ್ಯಗಳ ಬಲ್ಲ. ಎಲ್ಲವೂ ಅವನ ಗೊತ್ತು. ಯಾವುದು? ಜಗತ್ತಿನ ಆದಿ ಅಂತಂದ್ರೆ ಸೃಷ್ಟಿ, ಮಧ್ಯ ಅಂತಂದ್ರೆ ಸ್ಥಿತಿ, ಅಂತ್ಯ ಅಂತಂದ್ರೆ ಲಯ. ಬರೀ ಇಷ್ಟೇ ಅಲ್ಲ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲವೂ ಕೂಡ ಬರೀ ಒಂದೇ ಬ್ರಹ್ಮಾಂಡಕ್ಕಲ್ಲ, ಅನಂತಾನಂತ ಬ್ರಹ್ಮಾಂಡಗಳಿದೆ, ಅನಂತಾನಂತ ಜೀವರಾಶಿಗಳಿದೆ. ಆ ಎಲ್ಲರಿಗೂ ಕೂಡ ಆ ಇಡೀ ಬ್ರಹ್ಮಾಂಡಗಳಿಗೆ, ಆ ಇಡೀ ಬ್ರಹ್ಮಾಂಡದಲ್ಲಿರ್ತಕ್ಕಂತಹ ಜೀವರಾಶಿಗಳಿಗೆ ಅವರ ಆದಿ ಯಾವುದೋ, ಅವರ ಅಂತ್ಯ ಯಾವುದೋ, ಅವರ ಮಧ್ಯ ಕಾಲ ಯಾವಾಗ ಅಂತ ಪರಮಾತ್ಮನಿಗೆ ಗೊತ್ತಂತೆ. ಎಂತಹ ಅದ್ಭುತವಾದಂತಹ ಮಹಿಮೆ. ಜಗದಾದ್ಯಂತ ಮಧ್ಯಗಳ ಬಲ್ಲ. ಹೇಗ್ ಗೊತ್ತಾಯ್ತು ಇವನಿಗೆ ಅಂತಂದ್ರೆ ನೆಕ್ಸ್ಟ್ ಕನೆಕ್ಷನ್, ಬಹುಗುಣ ಭರಿತ ಅಂದ. ಯಾಕೆ ಇವನಿಗೆ ಗೊತ್ತಾಯ್ತು? ಇದೆಲ್ಲ ಹೆಂಗ್ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತಂದ್ರೆ ಬಹುಗುಣ ಭರಿತ. ಅನೇಕ ಪರಮಾತ್ಮನಲ್ಲಿರ್ತಕ್ಕಂತಹ ಗುಣಗಳು ಒಂದಲ್ಲ ಎರಡಲ್ಲ, ಎಷ್ಟಿದೆ? ಅನಂತಾನಂತ ಗುಣಗಳು. ಅನಂತಾನಂತ ಗುಣಗಳಿಂದ ಕೂಡಿರ್ತಕ್ಕಂಥವನು. ಅದಕ್ಕೆ ಹೇಳಿದ್ರಲ್ಲ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥವನು ಪರಮಾತ್ಮ. ಅನಂತಾನಂತ ಗುಣಗಳಿಂದ ಪರಿಪೂರ್ಣನಾಗಿರೋದ್ರಿಂದಲೇ ಅವನಿಗೆ ಎಲ್ಲಾ ಜಗತ್ತಿನ ಜೀವರಾಶಿಗಳ ಆದಿ, ಅಂತ್ಯ, ಮಧ್ಯ ಎಲ್ಲವೂ ಕೂಡ ಗೊತ್ತಾಗತ್ತೆ. ಬಹುಗುಣ ಭರಿತ ದಾನವದಲ್ಲಣ. ಏನು ದಾನವದಲ್ಲಣ ಅಂದ್ರೆ? ಯಾರು ದೈತ್ಯರಿರ್ತಾರೆ ಅವರು ಸಾಮಾನ್ಯವಾಗಿ ಸಜ್ಜನರಿಗೆ ತೊಂದರೆಯನ್ನ ಕೊಡ್ತಾ ಇರ್ತಾರೆ. ಸಜ್ಜನರು ಮಾಡುವಂತಹ ತೊಂದರೆಗಳಿಗೆ, ಸಜ್ಜನರು ಮಾಡುವಂತಹ ಎಲ್ಲ ಕಾರ್ಯಗಳಿಗೆ ಅವರು ಬಂದು ತಾವು ವಿಘ್ನವನ್ನ ಉಂಟು ಮಾಡ್ತಾ ಇರ್ತಾರೆ. ಅಂತಹ ಎಲ್ಲ ದೈತ್ಯರನ್ನು ಕೂಡ
ಸಂಹಾರ ಮಾಡ್ತಾನೆ. ಆದ್ರಿಂದ ದಾನವ ದಲ್ಲಣ ಅಂತ ಎಲ್ಲಾ ದೈತ್ಯರನ್ನು ಕೂಡ, ಯಾರು ಸಜ್ಜನರಿಗೆ ವಿರೋಧಿಗಳಾಗಿದ್ದಾರೆ, ಯಾರು ವಿಷ್ಣು ವೈಷ್ಣವರನ್ನ ದ್ವೇಷ ಮಾಡ್ತಾರೆ, ಅಂತಹ ದಾನವರನ್ನ, ಅಂತಹ ದೈತ್ಯರನ್ನ ದಲ್ಲಣ ಸಂಹಾರ ಮಾಡಿರ್ತಕ್ಕಂಥವನು. ದಾನವ ದಲ್ಲಣ ಜಗನ್ನಾಥ ವಿಠಲ, ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂತಹ ಸ್ವಾಮಿ, ವಿಠಲ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಜಗನ್ನಾಥ ವಿಠಲ ಅಂದ್ರೆ ಜಗನ್ನಾಥದಾಸರ ಅಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮ ಜಗನ್ನಾಥ ವಿಠಲ ಏನ್ ಮಾಡ್ದ? ಕೊನೆಗೆ ನೋಡಿ, ವ್ಯಾಪ್ತಿ ಸಂಧಿಯ ಸಾರ ಎಲ್ಲಡಗಿದೆ ಅಂತ ತೋರಿಸ್ತಾರೆ. ಸೊಲ್ಲ ಲಾಲಿಸಿ ಕಂಭದಿಂದಲಿ ಬಂದ ಭಕುತನಿಗೆ. ಸೊಲ್ಲ ಲಾಲಿಸಿ ಅವನು ಮಾಡಿರ್ತಕ್ಕಂತಹ ಪ್ರಾರ್ಥನೆ, ಯಾರು? ಪ್ರಹ್ಲಾದರಾಜರು ಮಾಡಿರ್ತಕ್ಕಂತಹ ಪ್ರಾರ್ಥನೆಯನ್ನ ಮನ್ನಿಸಿ, ಸೊಲ್ಲ ಲಾಲಿಸಿ ಆ ಪ್ರಾರ್ಥನೆಯನ್ನ ಕೇಳಿದವನಾಗಿ ಏನ್ ಮಾಡ್ದ? ಕಂಭದಿಂದಲಿ ಬಂದ ಭಕುತನಿಗೆ, ಆ ಭಕ್ತನಿಗೋಸ್ಕರವಾಗಿ ಎಲ್ಲಿಂದ ಬಂದ? ಕಂಭದಿಂದ ಬಂದ. ಯಾಕೆ ಬಂದ? ತನ್ನ ವ್ಯಾಪ್ತತ್ವವನ್ನ ಜಗತ್ತಿಗೆ ತೋರಿಸಬೇಕು, ಅದಕ್ಕೋಸ್ಕರವಾಗಿ ಬಂದಿದ್ದಾನೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅನ್ನೋ ತತ್ವ ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಅಂತ ಭಾಗವತ ಸಪ್ತಮ ಸ್ಕಂದ ಏನು ಇಡೀ ಸಪ್ತಮ ಸ್ಕಂಧ ಪರಮಾತ್ಮನ ವ್ಯಾಪ್ತಿಯನ್ನ ಪ್ರತಿಪಾದನೆ ಮಾಡಿತು. ಆ ವ್ಯಾಪ್ತಿಯನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ವ್ಯಾಪ್ತಿ ಸಂಧಿ. ಆದ್ರಿಂದ ಇಡೀ ವ್ಯಾಪ್ತಿ ಸಂಧಿಯ ಸಾರ ಇದರಲ್ಲಿ ಅಡಗಿದೆ. ಈ ಪದ್ಯದಲ್ಲಿ ವಿಶಿಷ್ಟವಾಗಿರ್ತಕ್ಕಂತಹ ಪದ್ಯ, ಇಡೀ ವ್ಯಾಪ್ತಿ ಸಂಧಿಯನ್ನ ತನ್ನಲ್ಲಿ ಹುದುಗಿಸಿಕೊಂಡಿರ್ತಕ್ಕಂತಹ ಪದ್ಯ. ಅಷ್ಟೇ ಅಲ್ಲ, ಸಪ್ತಮ ಸ್ಕಂದ ಭಾಗವತದ ಸಾರವನ್ನೂ ಹೊಂದಿರತಕ್ಕಂತಹ ಪದ್ಯವನ್ನ ಜಗನ್ನಾಥದಾಸರು ವಿಶೇಷವಾಗಿ ನಮಗೆ ಇಲ್ಲಿ ನೀಡಿದ್ದಾರೆ. ಸೊಲ್ಲ ಲಾಲಿಸಿ ಕಂಭದಿಂದಲಿ ಬಂದ ಭಕುತನಿಗೆ ಅಂತ ತಿಳಿಸ್ತಾ ಇದ್ದಾರೆ. ಅದನ್ನೇ ಅಂತಾರಲ್ಲ, ಹೇಗ್ ಬಂದ, ಏನ್ ಮಾಡ್ತಾ ಇದ್ರು ಅಂದ್ರೆ, ಸುರರೆಲ್ಲ ನಡುಗಲು ಸಿರಿದೇವಿ ಮೋರೆ ಇಡೆ ವರ ಕಂಬದಿಂದಂದ ಸಿರಿನರ ಹರಿನಮ್ಮ ವರ ಕಂಬದಿಂದಂದ ಸಿರಿನರ ಹರಿನಮ್ಮ ಹರವಿರಿಂಚಾದ್ಯರು ಕರವೆತ್ತಿ ಮುಗಿಯಲು ಹರವಿರಿಂಚಾದ್ಯರು ಕರವೆತ್ತಿ ಮುಗಿಯಲು ಪರಮ ಶಾಂತನಾದ ಪುರಂದರ ವಿಠಲ ನರಸಿಂಹನ ಪಾದ ಭಜನೆಯ ಮಾಡೋ ನರಸಿಂಹನ ಪಾದ ಭಜನೆಯ ಮಾಡಲು ದುರಿತ ಪರ್ವತವ ಖಂಡಿಸುವ ಕುಲಿಶದಂತೆ ನರಸಿಂಹನ ಪಾದ ಭಜನೆಯ ಮಾಡೋ. ಪುರಂದರದಾಸರು ಇದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಅದನ್ನೇ ಜಗನ್ನಾಥದಾಸರು ಕೂಡ ಇಡೀ ಸಪ್ತಮ ಸ್ಕಂದ ಭಾಗವತದ ಸಾರವನ್ನ ಈ ಪದ್ಯದಲ್ಲಿ ನಮಗೆ ಕೊಟ್ಟು ವ್ಯಾಪ್ತಿ ಸಂಧಿಯನ್ನ ವಿಶೇಷವಾಗಿ ಮಂಗಳಾಚರಣೆಯನ್ನ ಮಾಡಿದ್ದಾರೆ, ಉಪಸಂಹಾರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಗೆ ವ್ಯಾಪ್ತಿ ಸಂಧಿ ಮುಗಿದಿದೆ. ಇನ್ನು ಮುಂದೆ ನಮಗೆ ಸ್ವಲ್ಪ ಬೇರೆ ಅನಿವಾರ್ಯತೆಗಳು ಬಂದಿದ್ದರಿಂದ 10 ದಿನಗಳ ಕಾಲ ಪಾಠ ಪ್ರವಚನಗಳನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಮುಂದೆ ಭೋಜನ ವಿಭಾಗ ಸಂಧಿಯನ್ನ ಮುಂದಿನ ದಿನಗಳಲ್ಲಿ ಪ್ರಾರಂಭಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ.